ಕನ್ನಡ ಕಲಾಭಿಮಾನಿಗಳೇ, ಕಲಾವಿಷ್ಟರು, ಕಲಾಬಂಧುಗಳೇ, ಮುಂದೆ ತಮ್ಮಕೊಂಡ ಅಮರ
ये समागम శ్రీరామలింగేశ్వర మహారాజ్ ನೋಡ್ರೆ
ತಾಲೂಕು सकल साधु संत महाराज की जया जैन पार्वती ಇಲ್ಲಿವರೆಗೂ ಅಲ್ಲಮ ಪ್ರಭುದೇವರ ಬೃಹನ್ಮಠ ಸಹಿತ ಅಪರೂಪವಾಗಿರತಕ್ಕಂಥ ಸೇವೆ ಕೈಗೊಂಡದಕ್ಕಾಗಿ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಎಲ್ಲ ಕಾರ್ಯಕ್ರಮದೊಳಗೆ ಬರಗಾಲಿನಿಂದ ನಡೆದು ಎಲ್ಲ ಭಕ್ತರ ಹಿತಕ್ಕಾಗಿ ಭಕ್ತರ ಏಳಿಗೆಗಾಗಿ ತಿರುದಾಳದಿಂದಲೂ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಧರ್ಮಸ್ಥಳ ಬ್ರಹ್ಮಿ ಪರಮ ಪೂಜನೀಯ ಶಿವಪ್ರಸಾದ ದೇಶಿಕೇಂದ್ರ ಭಗವತ್ಪಾದಂಗಳವರು ಆಸನದಿಂದ ಇಲ್ಲೊಂದು ಅಲ್ಲಂವರೆಗೂ ಭಕ್ತಿ ಇದೆ ಹೇಳಿ ಮನುಷ್ಯನೇ ದೇವರ, ಮನುಷ್ಯನೇ ಪರಮಾತ್ಮ, ಮನುಷ್ಯನೇ ಮಹಾದೇವ. ಆದ್ರ ಅದಕ್ಕೆ ಮೆಟ್ಟಲುಗಳವ, ಮೆಟ್ಟಲಕ್ಕೆ ಏರ್ಲಿಕ್ಕೆ ಬರ್ಲಾರ ಬಟ್ಟಾಕ ದೆವ್ವಾಗುದು, ತೊಡೆ ಮಂದಿ ದೇವರಾಗುದು. ಅದಕ್ಕಿಲ್ಲಿ ಏನಾಗ್ಯದಪ್ಪ ಅಂದ್ರ 5 ಮಂದಿ ಯಾರ್ಯಾರು ಅಂದ್ರ ಅಲ್ಲಂ ಪ್ರಭು, ಸೊಲ್ಲಾಪುರ ಸಿದ್ದರಾಮ, ಬೋಂತಾದೇವಿ, ಅಕ್ಕ ಮಹಾದೇವಿ. ಹಿಂಗ 5 ಮಂದಿ ಇವ್ರು ಏನಾದ್ರಪ್ಪ ಅಂದ್ರೆ ಬ್ರಹ್ಮಚರ್ಯಗಳಾದ್ರು, ಲಗ್ನ ಆಗಲಿಲ್ಲ. ಒಟ್ಟು ಮಂದಿ ಲಗ್ನ ಆದ್ರು, ಇಷ್ಟೆಟ್ಟು ಹೇಳಿದ್ರ ಲೆಕ್ಕ ಅಟ್ಟೆಲ್ಲ ಲಗ್ನ ಆದ್ರು, ಮತ್ತೆ ದೇವರಾದ್ರು. ಪರಮ ಪೂಜ್ಯರಾದ ಮಹಾವೀರ ಪ್ರಭುಗಳು ಭಕ್ತರ ಕಾಮಧೇನು ಕಲ್ಪವೃಕ್ಷ ಭವರೋಗ ವೈದ್ಯ ಪೂಜ್ಯರು ಅವರ ಪುಣ್ಯ ಸನ್ನಿಧಾನದೊಳಗೆ ಪಾವನ ನೇತೃತ್ವದೊಳಗೆ ಈ ಜಾತ್ರಾ ಮಹೋತ್ಸವ ನೆರವೇರ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿರುವ ಸಂಗತಿ, ಜಾತ್ರಾ ಮಹೋತ್ಸವ ಆರಂಭದೊಳಗೆ ಸಣ್ಣ ಪ್ರಮಾಣದೊಳಗಿದ್ರು ಸಹಿತ ಬರಬರ್ತ ನಮ್ದೇನಪ್ಪಾ ಅಂದ್ರೆ ಗುಡ್ಡ ಹತ್ತಿದಂಗೆ ಕೆಲಸ ಆಗ್ತದ್ರಿ. ಗುಡ್ಡ ಹತ್ತಿದಂಗೆ ಹೆಂಗ್ ಗುಡ್ಡ ಕೆಳಗಿನ ಊರು ಇಟ್ಟ ಕಾಣಿಸ್ತದಲ್ಲ, ಹಂಗ ನಮ್ಮ ಕಾರ್ಯಕ್ರಮ ಪ್ರಾರಂಭವಾದ ನಂತರ ಅದು ಮುಕ್ತಾಯದ ಹಂತಕ್ಕೆ ಬಂತಪ್ಪ ಅಂದ್ರೆ ಒಂದು ಶ್ರೇಷ್ಠ ಹಂತಕ್ಕೆ ನಿಲ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಲಿರ್ತಕ್ಕಂತಹ ಪರಮ ಪೂಜ್ಯನೀಯ ಮಹಾವೀರ ಪ್ರಭುಗಳವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಭಕ್ತರ ಕಾಮಧೇನು ಕಲ್ಪವೃಕ್ಷ ಬಹುರೋಗ ವೈದ್ಯ ಪೂಜ್ಯರನ್ನ ಜೋರಾದ ಚಪ್ಪಾಳೆಗಳನ್ನು ತರ್ತಾ ಈ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ಬೇಕು ಪರಮ ಪೂಜ್ಯರವರಿಗೆ. ಜೋರಾದ ಚಪ್ಪಾಳೆಗಳನ್ನು ತರ್ತಾ ಪರಮ ಪೂಜ್ಯರನ್ನ ಸ್ವಾಗತಿಸಬೇಕು. ಎಲ್ಲ ಕಲಾವಿದರನ್ನ ನನ್ನ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಈಗ ಉದ್ಘಾಟನೆ ಆಗಲಿದೆ. ಉದ್ಘಾಟನೆಗೆ ಪೂರ್ವದಲ್ಲಿ ನಮ್ಮ ಭುಜಬಲಿಯನ್ನ ಕೆಂಗನವರು ಅವರ ಒಂದು ಉದ್ಘಾಟಕರ ಮಾತುಗಳನ್ನ ಈ ವೇದಿಕೆ ಮೇಲೆ ಆಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಮೈಕ್ ವ್ಯವಸ್ಥೆ ಮಾಡಿದ್ರಿ. ಅಜ್ಜಗಳ್ದ ಮಾಯೂರ್ ಅಜ್ಜ ಏನಾರಲ್ಲ ಬಾದಿಂದ ಪರಿಚಯ ನಮಗ, ಅವ್ರಿಗೆ ಬಾದಿಂದ ಪರಿಚಯ ಇರೋದ್ರಿಂದ ಅವ್ರ ನಮ್ಮನ್ನ ಅಗಲ ಕರೆಸ್ತಾರೋ ಅವ್ರಿಗೆ ಮತ್ತ ನಿಮ್ಮ ಕುತ್ತ ಮಂದಿಗೆ ನನ್ನ ಧನ್ಯವಾದ. ನನಗೇನೋ ಮಾತಾಡಕ್ ಬರಂಗಿಲ್ಲ ಅಂತ ಹೇಳಿ ತೀರದಾಳ ತಾಲೂಕು ಮಾಡಿದವರು ಅವ್ರು ವಿಚಾರ ಮಾಡಿ ಜೋರಾಗಿ ಚಪ್ಪಾಳ ತಳ್ರಿ. ನೀವು ಬಹಳ ದೂರ ಇಲ್ಲ, ತೀರದಾಳ ಏಡಿ ಬಿದ್ದ ತೀರದಾಳಕ್ಕೆ ಹೋಗ್ತೀವಿ. ರಬಕವಿ ಬನಹಟ್ಟಿ ತಾಲೂಕಾಗಿತ್ತು. ರಬಕವಿ ಬನಹಟ್ಟಿ ತಾಲೂಕಾದ್ರೆ ಏತಮ್ಮ ಬಡಿಗಿಡ್ಕೊಳ ಕೈಯಾಗ ನೋಡಿ. ರಬಕವಿ ಬನಹಟ್ಟಿ ತಾಲೂಕಾಗಿತ್ತು. ರಬಕವಿ ಬನಹಟ್ಟಿಗೆ ತಾಲೂಕು ಕೊಟ್ರಿ. ತೀರದಾಳದೊಳಗೆ ಬೃಹನ್ ಮಠ ಅದ, ಜಗತ್ತಿನ ಶೂನ್ಯ ಪೀಠಕ್ಕ ಮೂಲ ಆಧಾರ ಆಗ್ಯದ. ಸಂಸ್ಕೃತಿ ಅದ, ಸಂಸ್ಕಾರ ಅದ, ಆಚಾರ ಅದ, ವಿಚಾರ ಅದ, ಕ್ಷೇತ್ರ ಅದ, ಇನ್ನೇನು ಬೇಕು ಎಲ್ಲವೂ ತೀರದಾಳದೊಳಗಿರುವಾಗ ಯಾಕೆ ನಮ್ಮ ತೀರದಾಳವನ್ನ ನೀವು ತಾಲೂಕು ಮಾಡಂಗಿಲ್ಲ ಅಂತ ಹೇಳಿ ಕುಮಾರಸ್ವಾಮಿಯವರಿಗೆ ಹಕ್ಕೊತ್ತಾಯ ಮಾಡಿ ಕುಮಾರಸ್ವಾಮಿ ಅವರಿಂದ ತೀರದಾಳವನ್ನ ತಾಲೂಕು ಮಾಡಿಸ್ಕೊಂಡಿರತಕ್ಕಂಥವ್ರು ನಮ್ಮ ಭುಜಬಲಿಯನ್ನ ಕೆಂಗಾಲಿ ಅವರು ಅನ್ನತಕ್ಕಂಥದನ್ನ ಬಹಳ ಅಭಿಮಾನದಿಂದ ನಾವಿಲ್ಲಿ ಸ್ಮರಿಸಬೇಕಾಗ್ತದೆ. ಯಾಕಂದ್ರೆ ಹೋರಾಟ ಮಾಡಿದವರು ನಾವು ಸ್ಮರಿಸಬೇಕು. ಕಾಮಧೇನು ಕಲ್ಪವೃಕ್ಷ ಭವರೋಗ ವೈದ್ಯ, ನಡೆದಾಡುವ ದೇವರು, ಜಗತ್ತಿನೊಳಗಿರುವ ಎಲ್ಲ ರೋಗಗಳಿಗೂ ಸಹಿತ ಸಂಜೀವಿನಿ ಬೆಟ್ಟವೇ ಆಗಿರತಕ್ಕಂತಹ ಪರಮ ಪೂಜ್ಯನೀಯ ಮಹಾವೀರ ಪ್ರಭುಗಳಿಂದ ಇನ್ನು ಮುಂದೆ ಆಶೀರ್ವಚನವನ್ನ ದಯಪಾಲಿಸಬೇಕಾಗಿ ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನ ಅಜ್ಜವರನ್ನು ಕೇಳಿಕೊಳ್ಳೋಣ. ಮದನಾದಿ ನಿರಂಜನ ನಿರಂಕಾರ ಸುಜ್ಞಾನ ಶ್ರೀ ಅಲ್ಲಮ ಪ್ರಭುದೇವರ ಪಾದಕ್ಕೆ ಹನಿಮಣಿಯುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶಾಂತಿದ ತಂಡ ಸಾಹೇಬರಿಗೂ, ಬಾಳೆಹೊನ್ನೂರಿನಿಂದ ಬಂದಂತ ಸ್ವಾಮೀಜಿಯವರಿಗೂ ಮತ್ತು ನಮ್ಮ ಜುಂಜರಾಡ ಶರಣರು
ನಮ್ಮ ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ 10-15 ದಿವಸ ಬಂದು ಅಡ್ವಾನ್ಸ್ ಬಂದು ಎಲ್ಲಾ ಕೆಲಸನ ಓಡಾಡಿ ಮಾಡ್ತಾರೆ. ಅವರಿಗೂ ಮತ್ತು ಕೆಂಗಾಲ ಬಿಜ್ಬಲಿ ಅವರಿಗೂ, ದೇಸಾರ್ ಅವರಿಗೂ, ಸಂಗೈ ಸ್ವಾಮಿಗಳಿಗೂ ಹಾಗೂ ಸಕಲ ಸದ್ಭಕ್ತರಿಗೂ ಎಲ್ಲರಿಗೂ ಅಲ್ಲಮ್ಮ ಪ್ರಭುದೇವರ ಅನುಗ್ರಹ ಆಶೀರ್ವಾದ ಸದಾ ಇರಲಂತ ಹಾರೈಸುತ್ತಾ ನಿಮ್ಮೆಲ್ಲರ ಜೀವನ ಪಾವನವಾಗಿ ಪವಿತ್ರವಾಗಿ ಭೂಮಿ ಮೇಲೆ ಬಾಳೆ ಬದುಕಲಂತ ಹಾರೈಸುತ್ತೇನೆ. ಯಾಕಂದ್ರ ಇವತ್ತು ಎಲ್ಲರೂ ಪಾಲ್ಕಿ ಉತ್ಸವಕ್ಕೆ ಬೆಳಗ್ಗೆಯಿಂದ ತಯಾರಾಗಿ ಎಲ್ಲರೂ ಅಲ್ಲಿಂದ ತೀರ್ದಾಳದಿಂದ ಪಾಲ್ಕಿ ಉತ್ಸವಕ್ಕೆ ಎಲ್ಲರೂ ಬಂದ್ರಿ. ಯಾಕಂದ್ರೆ ಅಂತ ಪಾಲ್ಕಿ ಉತ್ಸವ ಸಿಗುದು ಅಪರೂಪ ತಿಳಿತು. ಆದ್ರೂ ಎಲ್ಲರೂ ಎಷ್ಟೋ ಬಿಸಿಲಿದ್ರು ಸಹಿತ ಬಿಸಿಲನ್ನು ಬಿಟ್ಟು ಭಕ್ತಿ ಪೂರ್ವಕವಾಗಿ ಬಂದಾಗ ನಿಮಗೆ ಬಿಸಿಲು ಅನ್ನೋದು ಗೊತ್ತಾಗಿಲ್ಲ ಅನ್ಸ್ತೈತಿ ಅಲ್ಲ. ಹಂಗ ಇವತ್ತಿನಿಂದ ಕಾರ್ಯಕ್ರಮ ಚಲೋ ಆಯ್ತು. ವಿಶೇಷ ಬಹಳ ದಿವಸ ಯಾಕಪ್ಪ ಅಂದ್ರ ಅಲ್ಲಿ ರಾಮನ ಸ್ಥಾಪನೆಯನ್ನು ಉದ್ಘಾಟನೆ ಆಯ್ತು. ಹಳಿಂಗಳಿ ಒಳಗ ಅಲ್ಲಮ್ಮ ಪ್ರಭುದೇವರ ಪಾಲ್ಕಿ ಉದ್ಘಾಟನೆ ಆಯ್ತು ಅಲ್ಲ. ಹೊಸದ ಪ್ರವೇಶ ಆಯ್ತಲ್ಲ, ಅದು ಸೋಮವಾರ, ಒಳ್ಳೆ ದಿವಸ. ಮತ್ತು ನಮ್ಮ ಜಾತ್ರೆ ಟೈಮ್ನು ಎಲ್ಲೋ 2 ಕೋಟಿ ಬಂದಿದ್ದು, ಅದಕ್ಕೆ 3 ದಿವಸ ಹೋಗಿ 4 ದಿವಸ ಆಯ್ತು ಜಾತ್ರೆ. ನೀವು ಎಷ್ಟು ಶಾಂತ ಇರ್ತಿರ್ಲ ನಿಮಗೆ ಒಳ್ಳೆ ವಿಷಯಗಳು ಸಿಗ್ತಾವ. ಇದು ಕಾರ್ಯಕ್ರಮ ಯಾರ ಸಲುವಾಗಿ ಹಚ್ಚಿದೀವು? ನಿಮ್ಮೆಲ್ಲರ ಸಲುವಾಗಿ ಯಾವ್ದು ಅರುಣಿ ಜಲ ಬಂದೀಪ ಅಂದ್ರ ನಮ್ಮ ಮಾತುಗಳನ್ನು ಎಲ್ಲಿ ನಾಡಬೇಕು, ಎಲ್ಲಿ ಶಾಂತವಾಗಿರಬೇಕು ಅನ್ನೋದು ಮೊದಲು ತಿಳ್ಕೋಬೇಕು. ಅದಕ್ಕೆ ಸಂಸ್ಕಾರ ಮುಖ್ಯ. ಅಂತ ಸಂಸ್ಕಾರ ನಾವು ಕೊಡಾಕತ್ತೀವಿ. ಆ ಸಂಸ್ಕಾರದಾಗ ನೀವು ಎಲ್ಲರೂ ತಿಳ್ಕೊಂಡ್ರಪ್ಪ ಅಂದ್ರ ಈಗ ನೋಡು, ಶಾಲೆ ಒಳಗಾದ್ರೂ ಹೆಂಗ್ ಸಂಸ್ಕಾರ ಕೊಡ್ತೀವಿ, ಅಲ್ಲಿ ನಮ್ಮ ಭಕ್ತರಿಗೆ ಹೆಂಗ್ ಸಂಸ್ಕಾರ ಕೊಡ್ತೀವಿ, ಯಾರ ಕಡೆ ಆದ್ರೂ ದುಡ್ಡು ಕೇಳ್ತೀವಿ. ಎಲ್ಲಾರು ಇದನ್ನೆಲ್ಲ ಭಕ್ತಿಯಿಂದ ಮಾಡ್ತಿರ್ತಾರೆ. ಅದಕ್ಕೆ ನೀವೆಲ್ಲಾರು ಏನಂತಂದ್ರ ನಮಗ ದಾನವನ್ನು ಮಾಡೋದ್ರ ಬರ್ಲಿಕ್ಕನ್ನು ಸಹಿತ ಏನಿರ್ಬೇಕು, ಸಮಾಧಾನದಂತೂ ಈ ದಾನಾರಿ ನಮಗ್ ಕೊಡ್ಬೇಕು. ನೀವು ಯಾರ ಸಮಾಧಾನ ಇರ್ತಿರ್ಲ ಅದು ಒಂದು ದಾನ ಕೊಟ್ಟಂಗ, ಅದು ಒಂದು ದಾಸೋಗ ನಿಮ್ದು. ಯಾರು ವೇದಿಕೆ ಮೇಲೆ ಮಾತಾಡ್ತಾರೋ, ಏನ್ ಮಾತಾಡ್ತಾರೋ, ಏನು ನಾವು ತಿಳ್ಕೊಬೇಕೈತಿ, ಎಲ್ಲಿ ಕಳ್ಕೊಂಡಿದೀವೋ, ಏನ್ ಪಡ್ಕೋಬೇಕು ಅನ್ನುವಂತ ಮಾತುಗಳನ್ನ ನೀವು ಪ್ರತಿಯೊಬ್ಬರು ವಿಚಾರನ ತಿಳ್ಕೋಬೇಕು. ವ್ಯರ್ಥ ಆಗಬಾರ್ದು. ನಮ್ಮ ಜೀವನದೊಳಗೆ ಭಕ್ತಿ ಮಾಡ್ಕೋಬೇಕಂದ್ರ ನಾವು ಲಕ್ಷ್ಯ ಏನಿಡ್ಬೇಕು, ಮಾತನಾಡುವಂತ ವ್ಯಕ್ತಿಗಳ ಕಡೆ, ಮಾತನಾಡುವಂತ ಮಹಾತ್ಮರ ಕಡೆ, ನೃತ್ಯ ಮಾಡೋವಂಥವ್ರ ಕಡೆ, ನಾಟ್ಯ ಮಾಡೋರಂಥವ್ರ ಕಡೆ, ಹಾಸ್ಯ ಮಾಡೋರ್ದು ಎಲ್ಲ ರಸಮಂಜರಿ ಕಾರ್ಯಕ್ರಮಗಳೆಲ್ಲ ಇರ್ತಾವಲ್ಲ, ಎಲ್ಲದ್ರ ಮೇಲೆ ನೀವು ಲಕ್ಷ್ಯ ಕೊಡ್ಬೇಕು. ಸಿನಿಮಾ ಟಾಕೀಸ್ದಾಗ ಹೋದ್ರ ತಿರುಗಿ ಹಚ್ತಾರ, ಇಲ್ಲಿ ತಿರುಗಿ ಯಾರು ಹಚ್ಚಂಗಿಲ್ಲ. ಹಚ್ತಾರಲ್ಲ, ಇವತ್ತು ವಿಷಯ ಮುಗಿದ ನಾಳೆ ಬರಂಗಿಲ್ಲ, ನಾಳಿದ್ದ ನಾಳೆದಿರಂಗಿಲ್ಲ. ಪ್ರತಿಯೊಂದು ದಿವಸ ಪ್ರತಿಯೊಂದು ಕ್ಷಣ ಬದಲಾಗ್ತಿರ್ತೈತಿ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ ಸೂಜಿ ಬಿದ್ರು ಸಪ್ಪಳಾಗೋದ್ಬೇಕು, ಅಷ್ಟು ಶಾಂತವಾಗಿರ್ಬೇಕು, ಹುಟ್ಟಬೇಕು. ಜಗತ್ತಿನ ನೋಡಿದ್ರೆ ಭಾರತ ದೇಶ ಎಲ್ಲಾದ್ರೊಳಗೆ ಶ್ರೇಷ್ಠ ಯಾವತ್ತು ಅಂದ್ರೆ ಕರ್ನಾಟಕ ರಾಜ್ಯದಾಗ ತೆಗೆದ್ರೆ, ಅಂತ ರಾಜ್ಯದೊಳಗೆ ಪುಣ್ಯ ಸ್ಥಾನದಾಗ ನೀವೆಲ್ಲರೂ ಹುಟ್ಟೇರಿ, ನೀವೆಲ್ಲರೂ ಪುಣ್ಯವಂತರ. ಅಲ್ಲಮ್ಮ ಪ್ರಭುದೇವರು ವೇದಿಕೆಗೆ ಯಾಕೆ ಬರ್ಬೇಕಪ್ಪ ಅಂದ್ರ, ಇವತ್ತು ನನ್ನಂಗ ಎಷ್ಟೋ ಜೀವನ ಕಳೆದಿದ್ರು ಸಹಿತ ನಮ್ಮ ಶ್ರೀಮತಿ ಏನದ್ಲಿ ಅರಿಶಿನ ಕುಂಕುಮ ಕೊಟ್ಟೇನು ಕಾಪಾಡ್ಯಾರಲ್ಲ, ಮತ್ತೊಂದು ದಿವಸ ಬಂದು ಅವ್ರ ನುಡಿ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟದ್ದು ಇವತ್ತು ಹೆಣ್ಮಕ್ಳಿಗೆ ತನ್ನ ಗಂಡ ಸಾಯ್ತಿದ್ರು ಬದುಕಿಸುವಂತ ಶಕ್ತಿ ತನ್ನ ತಾಳಿ ಒಳಗಿರ್ತೈತಿ. ಆ ತಾಳಿಯ ಭಾಗ್ಯನ್ನು ಪಡ್ಕೊಳ್ಳುವಂತ ಭಾವನೆಗಳನ್ನು ನಿಮ್ಮಲ್ಲಿ ಇಟ್ಟುಕೊಂಡು ನಾವು 5 ಮುತ್ತುಗಳನ್ನು ಏನ್ ಹೇಳ್ತೀವಿಲ್ಲ, ಆ ಹುಣ್ಣಿಮೆ ದಿವಸ ಆ ಮುತ್ತುಗಳನ್ನು ಹೆಣ್ಮಕ್ಳು ತಿಳ್ಕೋಬೇಕು. ಯಾರು 5 ಮುತ್ತುಗಳನ್ನು ತಿಳ್ಕೊಂಡು ನಡೀತಾರ ಅವ್ರ ಜೀವನದೊಳಗೆ ಎಂತ ಕಷ್ಟ ಬಂದ್ರು ಪಾರಾಗ್ತಾರ. ಹೆಂಗೋ ಮಾಡಿದ್ರು ಹೆಂಗೋ ಆಕತಿ. ಅದಕ್ಕೆ ಸತ್ತವರನ್ನು ಬದುಕಿಸುವಂತ ಶಕ್ತಿ ಅಲ್ಲಮ್ಮ ಪ್ರಭುದೇವ್ರಿಗೈತಿ. ಪರಮಾತ್ಮನ್ ಬಿಟ್ರೆ ಮತ್ತಾರಿಗಿಲ್ಲ. ಹಂಗ ನೀವೆಲ್ಲರೂ ಏನ್ ಮಾಡ್ಬೇಕಾಗೈತೆ ಅಂದ್ರ, ಈಗ ಇವತ್ತೊಂದು ದಿವಸ ಹೋಯ್ತು, ಇನ್ನು 3 ದಿವಸ ಕೆಲಸ ಎಲ್ಲಾ ಬದಿ ಇವತ್ರಿ. ಇದು ನಿಮ್ಮ ಸಲುವಾಗೈತಿ. ನೀವೆಲ್ಲಾರು ಬಂದ, ನೀವೆಲ್ಲಾರು ಯಾವ ಮಹಾತ್ಮರು ಏನು ಕೊಡ್ತಾರ ಅದನ್ನೆಲ್ಲ ಉಪದೇಶಗಳನ್ನ ನೀವು ತಗೊಂಡು ಅಂತ ಮಾರ್ಗಗಳು ನೀವು ಬೆಳಿಲಿ ಅಂತೇಳಿ, ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕಾಗೈತೆ ಅಂದ್ರ, ಹೆಣ್ಮಕ್ಕಳು ಎಷ್ಟು ಗಂಡನ ಪಾದ ಪೂಜೆಯನ್ನು ಮಾಡುತ್ತೀರಿ ಅಷ್ಟು ನಿಮ್ಮ ಗಂಡಗೆ ಅವಶ್ಯ ಹೆಚ್ಚಾಗ್ತದೆ. ಸಪ್ತಸ್ವರ ಮೆಲೋಡಿಸ್ ಆರ್ಕೆಸ್ಟ್ರಾ ಗೋಕಾಕ್
ತಂಡದ ನಾಯಕರು ನಮ್ಮೂರಿನವರೇ ಆಗಿರತಕ್ಕಂಥ ಬೆಂಕಿ ಪ್ರವೀಣ್ ಹಳಿಗಿಳಿಯವರಿಗೂ ಸಹಿತ ಈ ವೇದಿಕೆಗೆ ಭಕ್ತಿಯ ಸ್ವಾಗತ, ಜೋರಾದ ಚಪ್ಪಾಳೆಗಳನ್ನು ತಡ್ತಾ, ನಿಮ್ಮ ಅಭಿಮಾನದ ಚಪ್ಪಾಳೆಗಳನ್ನ ತಡ್ತಾ ನಮ್ಮ ಪ್ರವೀಣ್ ಹಳಿಗಿಳಿಯವರನ್ನ ಈ ವೇದಿಕೆಗೆ ಸ್ವಾಗತ ಮಾಡ್ರಿ. ಅದೇ ರೀತಿ ಇವತ್ತಿನ ವೇದಿಕೆಗೆ ಸಿಂಗರ್ ಹಾಗೂ ಕಾಮಿಡಿಯನ್ನ ಮಾಡಲಿಕ್ಕೆ ಬಂದಿರತಕ್ಕಂತ ಶ್ರೀಯುತ ಶ್ರವಣ್ ಹರಗುಲಿ ಗೋಕಾಕ್ ಅವರನ್ನು ಸಹಿತ ಜೋರಾದ ಚಪ್ಪಾಳೆಗಳನ್ನ ತಡ್ತಾ ಈ ವೇದಿಕೆಗೆ ಸ್ವಾಗತ ಮಾಡಬೇಕು. ಈ ಕಾರ್ಯಕ್ರಮದ ಜೀವಾಳ ಸಪ್ತ ಸ್ವರಗಳನ್ನ ತನ್ನ ಕಂಠದೊಳಗೆ ಹದಿದುಕೊಂಡು ಹಾಡ ಹಾಡಿದ್ರಪ್ಪ ಅಂದ್ರೆ ಸೂರ್ಯ ಚಂದ್ರರೇ ಕರಗಬೇಕು ಅನ್ನತಕ್ಕಂಥ ಉದ್ದೇಶವನ್ನಿಟ್ಟುಕೊಂಡು ಹಾಡ ಹಾಡ್ತಿರ್ತಕ್ಕಂಥ ಶ್ರೀ ಕುಮಾರಿ ರಾಜೇಶ್ವರಿ ರಬಕವಿಯವರಿಗೆ ಜೋರಾದ ಚಪ್ಪಾಳೆಗಳನ್ನ ತಡ್ತಾ ಈ ವೇದಿಕೆಗೆ ಸ್ವಾಗತವನ್ನ ಕೋರಬೇಕು. ಅದೇ ರೀತಿ ನಿಮ್ಮನ್ನೆಲ್ಲರನ್ನ ನಕ್ಕು ನಜಿಗಿಸಲು ಕಾಮಿಡಿ ಸ್ಟಾರ್ ಆಗಿರ್ತಕ್ಕಂಥ ಸತೀಶ್ ರಾಯಭಾಗ್ ಅವರು ಬಂದರೆ ಅವ್ರಿಗೂ ಸಹಿತ ಜೋರಾದ ಚಪ್ಪಾಳೆಗಳನ್ನ ತಟ್ಟಬೇಕು. ಇನ್ನೊಬ್ರು ಡ್ಯಾನ್ಸರ್ ಬಂದಾರ. ಬಹಳಷ್ಟು ಜನ ನೀವು ತಿಳ್ಕೊಂಡ್ರಿ ಡ್ಯಾನ್ಸರ್ ಅಂದ್ರೆ ಹೆಣ್ಮಕ್ಳು ಡ್ಯಾನ್ಸರ್ ಬರ್ತಾರ, ಗಂಡು ಮಕ್ಕಳು ಡ್ಯಾನ್ಸರ್ ಕಳ್ಸಿವಿ ನಾವು. ನಿಮಗೆ ತಂದೀರಿ ಹಚ್ಚಂಗಿಲ್ಲ, ಅವ್ರಿಗೆ ಹೆಣ್ಮಕ್ಳು ಬಂದಾಳಬೇಕು ಡ್ಯಾನ್ಸ್ ಮಾಡಕ್ಕೆ. ಅದರಲ್ಲಿ ಗಂಡ ಡ್ಯಾನ್ಸ್ ಆಗಿರ್ತೀವಿ, ಗಣಮಗ ಡ್ಯಾನ್ಸರ್ ಇರ್ತಕ್ಕಂಥ ಸಾಗರ ದಾವಣಗೆರೆಯಿಂದ ಬಂದಾರ ನೋಡ್ರಿ, ದೂರದ ದಾವಣಗೆರೆ. ಅವ್ರಿಗೂ ಸಹಿತ ಜೋರಾದ ಚಪ್ಪಾಳೆಗಳನ್ನ ತಟ್ಟಬೇಕು. ಪ್ರಮೋದಿನಿ ಜಗತಾಪ್ ಯೂಟ್ಯೂಬರ್, ನಾಮದೇವ್ ಜಗತಾಪ್ ಯೂಟ್ಯೂಬರ್, ಜಗದೀಶ್ ರಾಮ್ಪುರ್ ಸಿಂಗರ್ ಇವರೆಲ್ಲರೂ ಬಂದಿದ್ದಾರೆ. ಮಧ್ಯದೊಳಗೆ ನಿಮ್ಮ ಮನಸ್ಸಿನ ಆಸೆಗಳನ್ನು ಈಡೇರಿಸಲಿಕ್ಕೆ ಡ್ಯಾನ್ಸರ್ ಆಗಿರ್ತಕ್ಕಂಥ ಕೀರ್ತಿ ಅವರಿಗೆ ಜೋರಾದ ಚಪ್ಪಾಳೆಗಳನ್ನ ತರ್ತಾ ಈ ವೇದಿಕೆಗೆ ಸ್ವಾಗತ ಮಾಡ್ತಾ, ಇನ್ನು ಮುಂದಿನ ಕಾರ್ಯಕ್ರಮ ಅವ್ರದ್ದು, ನಾವೆಲ್ಲರೂ ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆಗಳನ್ನ ತರ್ತಾ ಅಭಿನಂದನೆ ಸಲ್ಲಿಸ್ರಿ. ಹೆಂಗಿದ್ರ ನೋಡ್ರಿ, ಏನೋ 4 ಮಂದಿ ಕೈ ಮಾಡಕತ್ತಿರ ನೋ ಮಾರ ನೋಡ್ರಿ. ಅಲ್ಲ ನಿಮಗೆ ಜರ ಕೂಗಿರ್ಬೇಕು ನಮಗ. ಔಟೋ ಮಾವು ನೀ ಬೇಕು ನನಗ. ಸ್ಟೇಜ್ ಮೇಲೆ ಮಾವು ಇರ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಒಂದು ಭಕ್ತಿ ಗೀತೆನೆ ತೆಗೆದುಕೊಂಡು ಬಂದಿದೆ. ಜೈ ಶ್ರೀರಾಮ್ ಅಂತ ಹೇಳ್ತಾ, ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಬಿಡುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ, ಪಾಡೋ ಹಾಕೋ ಜೈಕಾರ. Thank you.
ಇದು ಹಳಿಂಗಿಡಿ ಒಳಗೆ ಹೊಸಾದ ಒಂದು ಆರ್ಕೆಸ್ಟ್ರಾ ಟೀಮ್ ಆಗಕತ್ತದ. ಅದರ ತಂಡದ ನಾಯಕರಾಗಿರ್ತಕ್ಕಂಥ ಪ್ರವೀಣ್ ಹಳಿಂಗಿಡಿಯವರು ಒಂದು ಹೆಸರು ಕೇಳಿದ್ರು. ಅದಕ್ಕಾಗಿ ನಮ್ಮ ಜಾತ್ರೆ ಒಳಗ ಹೆಸರು ಕೊಡಬೇಕು, ಆ ಜಾತ್ರೆಗೆ ಅದಕ್ಕೂ ಸಂಬಂಧ ಇರಬೇಕು. ಎಂತ ಹೆಸರು ಕೊಡ್ಬೇಕಪ್ಪ ಅಂದ್ರೆ ವೀರಪ್ರಭು ಆರ್ಕೆಸ್ಟ್ರಾ ಹಳಿಂಗಿಡಿ ಅನ್ನತಕ್ಕಂಥ ಹೆಸರನ್ನ ಇವತ್ತಿನ ದಿವಸ ಅವರ ತಂಡಕ್ಕೆ ನಾವು ಕೊಡ್ತಾ ಇದ್ದೀವಿ. ಅವ್ರು ಹೆಚ್ಚಿನ ಪ್ರಮಾಣದೊಳಗೆ ಹೆಸರು ಮಾಡ್ಲಿ. ಮಹಾವೀರ ಪ್ರಭುಗಳೇ ನೋಡ್ರಿ, ವೀರ ಅಂದ್ರೆ ಮಹಾವೀರ, ಪ್ರಭು ಅಂದ್ರೆ ಅಲ್ಲಮ ಪ್ರಭು. ಮಹಾವೀರರು ಅಲ್ಲಮ ಪ್ರಭುಗಳು ಸೇರಿ ಇವರ ಆರ್ಕೆಸ್ಟ್ರಾ ಗಗನವೆತ್ತರಕ್ಕೆ ಹೆಸರನ್ನ ಮಾಡಲಿ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಜೋರಾಗಿ ಒಮ್ಮೆ. ಹರ ಹರ ಶಂಭೋ ಶಂಭೋ ಶಿವ ಮಹಾದೇವ ಶಂಭೋ ಶಂಭೋ ಶಿವ ಮಹಾದೇವ ಹರ ಹರ ಶಂಭೋ ಶಂಭೋ ಶಿವ ಮಹಾದೇವ ಶಂಭೋ ಶಂಭೋ ಶಿವ ಮಹಾದೇವ. ಮತ್ತೊಂದು ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರೋಗ್ಯ ಕಾಯಂ ಜಾಗ. ಗೊತ್ತಾದ ಮ್ಯಾಗ ಗೊತ್ತಾಗದವ್ರ ಯುದ್ಧ ಕೊಡಲೇನು ಬಂದ. ತೆಕ್ಕಿಗೆ ಸಿಗವಲ್ಲಿ ಹಕ್ಕಿ ಮನಿ ಕಡಿಗಿ ತ್ಯಾಗ ಸಂಧಿಯಿಂದ ಹತ್ಯಾರ ಬಿದ್ದ ಹೊಗಬ್ಯಾಡ ನಕ್ಕ ಹೇಗಾರ ಬದಲಿಸಿಬೇಕು. ಗೊತ್ತಾದ ಮ್ಯಾಲ ಗೊತ್ತಾಗದವ್ರ ಯುದ್ಧ ಕೊಡಲೇನು ಬಂದ. ಹೊರಗ ಬಂದ ಬೈತಾರೆ ನಿಮ್ಮ ಮನೆಯಾಗ, ಎಷ್ಟಕ್ಕಾದ್ರೂ ತಡವಲ್ಲಿ ಗಾತಿ ಮುರಾಗ. ಮಾತು ಬಿಟ್ಟಾಗ 6 ತಿಂಗಳ ಸುರಿತಾವ ನೆನಪಾಗ ಜಗ. ಹಳ್ಳೋದ ದಂಡ್ಯಾಗ ಗುಬ್ಬಿಯ ಗೂಡ ಕಟ್ಟಿ ಆಡಿದ್ದು ನೀ ಮನತೇನ. ಆತರಕ್ಕಿ ಪಲ್ಲೆ ತಿಂದ ಹರಗಾಡಿ ಬಂದಾಗ ಬಿಡಿಸಿಕೊಂಡಿದ್ದು ಮರ್ತೀಯೇನ. ಮನಸ ತುಡುಗ ಮಾಡಿದ ಕಳ್ಳಿ ವಿಧಿಯೇ ವಿಧಿಯೇ ನಿನಗೆ ಇದು ಸಖಿಯೇ. ವಿಧಿಯೇ ವಿಧಿಯೇ ನಿನಗೆ ಇದು ಸಖಿಯೇ. ಬ್ಯಾಡ ಮಗ ಬ್ಯಾಡ ಮಚ್ಚ ಹುಡುಗಿಯರ ಸಹವಾಸ, ಹುಡುಗಿಯರ ಸಹವಾಸ. ಚಾಲಂಗ ತುಳಸತಾರು ನಮನ ವನವಾಸ. ಪ್ರೀತಿ ಮಾಡುವಾಗ ಆಡಿ ಸಾರಸ ಕೊಟ್ಟರು ಮನಸ್ಸಿಗೆ ತ್ರಾಸ. सागर मालिक मुझे अंदर बुलाया, दरवाजा लगाया, अंदर मुझको बैठने गमने Don't touch me. ನೀ ಕೊಟ್ಟು ಬರಬೇಕು ಎದ್ದಕ್ಕೆ ಏನು ಹೈಟಿಗೆ ಕಿಸ್ಮಂಗ್ರಿ ಹೊಟ್ಟಿಗೆ ಏನಾರು ತಿಂತಿ ಗೊಬ್ಬರ ತಿಂತೇನೆ ನೀ ಅವಳ ಕೈಲಿ ಕೂಡ ಏನೋ ರೂಪಂಗ ಅನ್ನಕತ್ತಾನವ ಏನ್ ಮಾಡಕ್ ಬಂದ್ ಹೇಳ್ತಮ್ಮ ನಿಂದ ಹಿಡ್ಕೊತಾನ ಕೊಡೋದ್ರಪ್ಪ ಅಲ್ಲ ಅವನ್ ಜರ ಕೂಡ ಏನೋ ಬಗ್ಸಕ್ ಏನೇನ ನೀ
सदा